ಹಲೋ ಪೀಪಲ್. ಸೊ ಫೈನಲಿ ನಮ್ಮ ಪ್ರಯಾಣ ಡಿಸೈಡ್ ಆಗಿದೆ. ಸೊ ನಾವು ಹೋಗ್ತಿರೋದು ನೆಕ್ಸ್ಟು ಊಟಿ ಟ್ರಿಪ್ಗೆ. ನಾವು ಸೊ ಯಾರ್ಯಾರು ಬರ್ತೀವಿ ಅಂತ ಆಮೇಲೆ ಮುಂದೆ ಹೇಳ್ತೀನಿ. ಸೊ ಈಗ ಕರೆಂಟ್ಲಿ ಶಿವ ಇದ್ದಾನೆ. ಸೊ ಆಫೀಸಲ್ಲಿ ನನ್ನ ಪಕ್ಕನೇ ಕುಂದಿರ್ತಾನೆ. ಶಿವ, ರೆಡಿನಾ? ಓಕೆ. ಸೊ ದಿನ ಎಲ್ಲ ಮಲ್ಕೊಳೋದು. ಓಕೆ, ಬ್ಯಾಗ್ ರೆಡಿ ಇದೆ. ಕ್ಯಾಮ್ರಾ ಬೇಕು ಅನ್ಕಡೆ ಐತಲ್ಲ. ತಡಿ 2 ಮಿನಿಟ್ಸ್ ಬಂದೆ. ಬೆಡ್ ಒಳಗೆ ಇಟ್ಟು ಬರ್ತೀನಿ. ಸೊ ಫೈನಲಿ ಎಲ್ಲ ಸೆಟ್ ಮಾಡಿದ್ದೀನಿ. ಬ್ಯಾಗೆಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇಷ್ಟೊಂದು ಲಗೇಜ್ ಬೇಕಾ 2 ಡೇಸಿಗಂತ. ಈ ಒಂದು ಲಗೇಜ್ ಇದೆ. ಸೊ ದಟ್ಸ್ ವೈ ಇಷ್ಟು ದೊಡ್ಡದಾಗಿ ಅನಿಸ್ತಿದೆ. ಓಕೆ, ಲೆಟ್ಸ್ ಗೋ ದೆನ್. ಹೋಗೋಣ. ಫೋನ್ ಬರ್ತಾಯ್ತಲ್ಲೋ, ಯಾರಪ್ಪ ಬೈತಾರವ್ರು ನನಗೆ. ತಡೀರಿ ಗಾಯ್ಸ್, ಹೇಳ್ತೀನಲ್ಲ. ಅವ್ರು ಹೋಗಿ ರೀಚ್ ಆಗಿದ್ದಾರೆ ಅನ್ಸುತ್ತೆ. ಬೈತಾನೆ ನಿಜವಲ್ಲ. ಬ್ರೋ ಅಜಿತ್ ಪಿಕ್ ಮಾಡ್ತಿದ್ದೀವಿ. ವಿಜಯನಗರ. ಇಲ್ಲ, ಹೋಗ್ತೀರಿ, ಬರ್ತೀನಿ. ನಾವು ಲೈವ್ ಲೊಕೇಶನ್ ಕಳಿಸಿದ್ರಲ್ಲ, ಹೋಗ್ತೀರಿ, ಬರ್ತೀನಿ. ಓಕೆ ಕ್ಯಾಚಪ್ ಮಾಡ್ತೀವಿ ತೊಳೆ. ಓಕೆ, ಬಾಯ್. ಸುಳ್ಳು ಬೇರೆ ಹೇಳ್ಬಿಟ್ವಿ. ಕಳ್ಸೋಣಂತ ನೋಡು. ಅವನು ಅಜಿತ್ ನೋಡ್ಕೊಂತಾನೆ ತಗೋ. ನನಗೆ ಕಳಿಸಿರಲ್ಲ. ಅವನಿಗೆ ಅಜಿತಿಗೆ ಮೆಸೇಜ್ ಹಾಕಕ್ಕೆ ಹೇಳ, ಅವ್ನು ಮಾಡ್ತಾನೆ. ವಿಜಯನಗರ ಮೇಲೆ ಹೋಗ್ಬೋದು ತಗೋ. ಇಲ್ಗೋ. ಓಕೆ, ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ನಾವು ಆಫೀಸ್ ಕೊಲೀಗ್ಸ್ ಎಲ್ಲ ಡಿಸ್ಕಸ್ ಮಾಡಿ ಸೊ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಒಂದು 15-20 ಮೆಂಬರ್ಸ್ ಏನೋ ಬರ್ತಾ ಇದ್ದಾರೆ. ಅದರಲ್ಲಿ 5-6 ಮೆಂಬರ್ಸ್ ಆಗಲೇ ಮೈಸೂರಲ್ಲಿ ಹೋಗಿ ಸ್ಟೇ ಮಾಡಿದ್ದಾರೆ. ಸೊ ನಾವು ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಕ್ಯಾಚಪ್ ಮಾಡಿಕೊಂಡು ಆನ್ ದ ರೂಟ್ ನಂಜನಗೂಡು ಹೋಗಿ ಅಲ್ಲಿ ಸನ್ಫ್ಲವರ್ ಫೀಲ್ಡ್ ಇದೆಯಲ್ಲ ಅದು ನೋಡಿಕೊಂಡು ಬಂಡೀಪುರ್ ಫಾರೆಸ್ಟ್ ಮೇಲೆ ಹೋಗಿ ನೆಕ್ಸ್ಟ್ ಊಟಿ ಹೋಗೋಣ ಅಂತ. ಸೊ ಅವರೊಂದು ರೆಸಾರ್ಟ ವಿಲ್ಲಾ ಬುಕ್ ಮಾಡಿದ್ದಾರೆ. ನಾವು 15-20 ಮೆಂಬರ್ಸ್ ವಿ ಕ್ಯಾನ್ ಸ್ಟೇ ದೇರ್ ಅಂತ. ಸೊ ಈ ಪ್ಲ್ಯಾನ್ ಬಂದುಬಿಟ್ಟು ಸ್ಯಾಟರ್ಡೆ ಸಂಡೇ ಅಷ್ಟೇ ಇತ್ತು. ಸೊ ಸ್ಯಾಟರ್ಡೆ ರಿಟರ್ನ್ ಆಗೋದು ಅಂತ ಪ್ಲ್ಯಾನ್ ಇದೆ. ಸೊ ಇವಾಗ ನಾವು ಸದ್ಯಕ್ಕೆ ಇಬ್ಬರೇ ಇದ್ದೀವಿ. ವಿಜಯನಗರದಲ್ಲಿ ಅಜಿತಿ ಪಿಕ್ ಮಾಡ್ತಿದ್ದೀವಿ. ಸೊ ಅದಾದಮೇಲೆ ಆ್ಯಕ್ಚುಲಿ 3:40ಗೆ ನಾವು ಕೆಂಗೇರಿಯಲ್ಲಿ ಇರಬೇಕಿತ್ತು. ಈಗಾಗಲೇ 4:15 4:20 ಆಗಿಬಿಟ್ಟಿದೆ. ಇದು ಮೈಕಿಂದ ಒಂದು ಪ್ರಾಬ್ಲಮ್ ಬೇರೆ ಆಗ್ಬಿಡ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಓಕೆ, ದಿಸ್ ವೇ. ಸೊ ಅದೆಲ್ಲ ಸೆಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಈಗ ಅವ್ರಿಗೆ ಕ್ಯಾಚಪ್ ಮಾಡಬೇಕು. ಅದೇ ಫೋನ್ ಕಾಲ್ ಗೊತ್ತಲ್ಲ. ಅಷ್ಟೇನು ಮಾಡಿಲ್ಲ, ಈಗ ಮಾಡ್ಬೇಕು. सब बढ़िया. अरे वो रिकॉर्ड नहीं हो रहा था ऑडियो, इसलिए. अभी हो रहा है? हाँ, ಹಂಗೆ ಹೊಂಟಿದ್ದಲ್ಲ. ಅವನೇನ 18 ಕಿಲೋಮೀಟರ್ ಅಂದ. ಅವನ ಕಾಟ ನೋಡಿಲ್ಲ ಅನ್ಸುತ್ತೆ. ಸೊ ಇವರ ಟೀಮ್ಮೇಟ್ಸ್ ಕೊಲೀಗ್ಸ್ ಎಲ್ಲ ಚಾಯ್ ಪಿನ ಆನಿದ್ದ ಆಗ್ತಿದ್ದಲ್ಲ, ಆಗ್ತಿದೆ ತಾನೇ. ಅವರ
ಇಲ್ಲೊಂದು 12 ಜನ ಏನೋ ಇದ್ದಾರೆ. ಓಕೆ, ಸೊ ಈಗ ಒಂದು ಸ್ವಲ್ಪ ಟೀ ಬ್ರೇಕ್ ಮಾಡ್ಕೊಂಡು ಒಂದು ಸ್ವಲ್ಪ ಟೀ ಕುಡ್ದು ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಇನ್ನೊಂದು 20 ಕಿಲೋಮೀಟರ್ಸ್ ಏನೋ ಇದೆ. ಸೊ ವಿಲ್ ರೀಚ್ ಒಂದು 5-6 ಜನ ಇದ್ದಾರೆ ಇನ್ನೊಂದು ಪ್ಲೇಸಲ್ಲಿ. ಸೊ ಅಲ್ಲಿ ಹೋಗ್ತೀವಿ. ಸೊ ಅಲ್ಲಿಂದ ಮತ್ತೆ ಗುಂಡ್ಲುಪೇಟ, ಆಮೇಲೆ ಊಟಿ. ಓಕೆ, ಬಾಯ್. ಸೊ ಫೈನಲಿ ಬ್ರೇಕ್ ಮುಗೀತು. ಅವರೆಲ್ಲ ಬರ್ತಾ ಇದ್ದಾರೆ ಇವಾಗ. ಲೆಟ್ಸ್ ರೀಚ್ ಮೈಸೂರು. ಸೊ ಇಲ್ಲಿ ಸ್ಟೇ ಆಗಿದ್ದಾರೆ. ಅದೇ 5-6 ಮೆಂಬರ್ಸ್ ಇಲ್ಲೇ ಇದ್ದಾರೆ ಅಂತ ಹೇಳಿದ್ನಲ್ಲ. ರಾತ್ರಿ ಮೈಸೂರಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅವ್ರು ಇಲ್ಲೇ ಸ್ಟೇ ಆಗಿದ್ದಾರೆ. ಸೊ ಅವರೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದಮೇಲೆ ನಾವು ಹೋಗೋಣ ಊಟಿ ಪ್ರಯಾಣಕ್ಕೆ. ಮೇ ಬಿ ತಿಂಡಿ ಇನ್ನೂ ಇಲ್ಲೇ ತಿನ್ಬೋದೇನಪ್ಪ. कैमरा बैग है ये क्लॉथ्स है, उसका भी है मेरा भी है। इसका भी है। हाँ गूगल मैप आए प्रमोद गूगल मैप ಫೋಟೋ ಬರ್ತಿದ್ದ ನೋಡು. ಅಲ್ಲ ನಿಮಗೆ ಅಜಿತಿನ್ ನಿಮ್ಮ ಇಂಟೆಲಿಜೆನ್ಸ್ ನಾನು ಮೆಚ್ಚಬೇಕು. ಚೆನ್ನಾಗಿ ಅಲ್ಲ ಅವನು ಅಕ್ಷಯ್ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಕ್ಷಯ್ ಎಲ್ಲಿದ್ದಾರೆ ಲೈವ್ ಲೊಕೇಶನ್ ಕಳಿಸಿ ಬ್ರೋ, ವಿಡಿಯೋ ಹಿಂಗ್ ಮಾಡಿ ಅಂತ ನೋಡು. ಏನು ಬೇಡ ಆಯ್ತಲ್ಲ, ಕಟ್ಟಿದ್ದೀನಲ್ಲ. ಹಾಂ ಅದೇ ಎಮರ್ಜೆನ್ಸಿ ಇಟ್ಕೊ ಅಂತ ಇದ್ದ. ಇದೇನಾರು ಹಾಳಾಯ್ತಂದ್ರ ಅಯ್ಯೋ ಪ್ಲೇಟ್ಲೆಟ್ ಚೆಟ್ ಅಂದ್ಬಿಟ್ಟಿದೆ. ಒಂದರ ಫಿಕ್ಸ್ ಆಯ್ತಲ್ಲ ಬಿಡ, ನಡೀತಿತ್ತು. ಹಾಕ್ಸಿದ್ರ ಆತ್ಬಿಡ. ಅರೇನ್ ವಿಲ್ ಮೀಟ್ ಇನ್ ನಂಜನಗೂಡು ಆನ್ ದ ವೇ ಟು ಅವ್ರಿಗಿನ್ನೂ ಫ್ರೆಶ್ ಅಪ್ ಆಗಿ ಇನ್ನೊಂದು 10-15 ಮಿನಿಟ್ಸ್ ಬೇಕಂತ. ಸೊ ಅದಕ್ಕೆ ಆನ್ ದ ವೇ ಅದರ ರೆಸ್ಟೋರೆಂಟ್ ಸಿಕ್ಕರೆ ಸ್ಟಾಪ್ ಮಾಡಿ ಅಲ್ಲಿ ತಿಂಡಿ ತಿಂತಿರ್ತೀವಿ. ಸೊ ಅಲ್ಲಿ ಕ್ಯಾಚಪ್ ಆಗ್ತಾರಂತೆ. ಓಕೆ, ಅಷ್ಟೇ ಈಗ ಅಪ್ಡೇಟ್ ಇರೋದು. Which one? 40 kilometers. Where is your that Sunfury Hill? 1 hour from Mysore. Before that we'll stop one time. For what? Smoking? Tea. Okay. It's okay, we'll stop. We'll have to chill. ಓಕೆ, ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಸ್ಟಾಪ್ ಕೊಡ್ತೀವಂತೆ. ಅದಾದಮೇಲೆ ಸನ್ಫ್ಲವರ್ ಫೀಲ್ಡ್ ಹೋಗೋಣ ಅಂತ ನೋಡ್ಬೇಕು. ಮತ್ತೆಲ್ಲರ ಸ್ಟಾಪ್ ಕೊಡ್ತಾರ ಅಂತ ಪ್ಲ್ಯಾನ್ ಮಾಡಿರೋ ಬಿಟ್ಟು. ಭಾಳ ಜನ ರೈಡ್ ಹೋದ್ರೆ ಸ್ವಲ್ಪ ಬ್ರೇಕ್ಸ್ ಎಲ್ಲ ಭಾಳ ತೊಗತ್ತೆ. ಬಟ್ ಅದೇ ಸ್ಮಾಲ್ ಗ್ರೂಪ್ಸ್ ಹೋಗ್ಬಿಟ್ರೆ ಜಲ್ದಿ ಮುಗ್ದೋಗ್ಬಿಡತ್ತೆ. ಏ ಹತ್ರ ಜಲ್ದ 1 2 3 4 5th bike 6 7 8 9 10 11 12 nearly 12 13 bikes I guess. ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ. ಇದೇ ತೋರಿಸ್ತಾ ಇತ್ತ ಹಟ್ರ ಮೇಲೆ ಹೆಂಗ್ ಆಡ್ತಾರ ಗೊತ್ತಾ? ಇವಾಗ ಬರ್ತಾರ ತಡೆ ಬಂದು ಆಡ್ತಾರ, ಎಲ್ಲ ರೆಡಿ ಆಗಿ ಬರತ್ತಾರ. ಹಾ ಎಲ್ಲೈತೆ ಕಾಣಲೇ ಇಲ್ಲ.
ಅಲ್ಲೆಲ್ಲೂ ಕಾಣಲೇ ಇಲ್ಲಲ್ಲ. ಅದೇ ಕಾಣಿಸ್ಬೇಕಲ್ಲ ಎಲ್ಲಾರು ಏನು ಕಾಣಿಸಿಲ್ಲ. ಅವ್ರಿಗೆ ಹಾಕತ್ತಾರ ಅನಿಸ್ತೈತಿ. ಇಲ್ಲಿ ಬಿಡ, ಅಲ್ಲಿ ನೋಡ್ದಲ್ಲ, ಅಲ್ಲಿ ಮೇನ್ ರೋಡಲ್ಲಿ ಇತ್ತಲ್ಲ. ಅವನು ಪ್ರಮೋದ್ ಎಲ್ಲೋದ? ಸುಮ್ಮಂತ ಅವನು. ಬಟ್ ಊಟಿ ಅಲ್ಲಿ ನಾವು ತಗೋಬೇಕು ಲೆಫ್ಟ್. ಅದು ವಾಪಸ್ ಹೋಗ್ತೀವಿ, ಮತ್ತೆ ಇದೇ ರೂಟಲ್ಲಿ ವಾಪಸ್ ಹೋಗ್ತೀವಿ. ಸನ್ಫ್ಲವರ್ ಫೀಲ್ಡ್ ನೋಡಕ್ ಬಂದಿದ್ದು. ಸಂದೀಪ್ ಲೊಕೇಶನ್ ನೋಡಿ ಎಲ್ಲದನ ಈ ಕಡೆಯಿಂದ ಬರತ್ತಾರ ಆ ಕಡೆ ಈ ಪ್ರಮೋದ್ ಎಲ್ಲ ಸುಮ್ಮ ಹೋದ್ನಪ್ಪ ಅವನಂತ. ನಾಟ್ ಹ್ಯಾವ್ ನೆಟ್ವರ್ಕ್. ಮಂದಿಪುರ್. ಮಂದಿಪುರ ಜಸ್ಟ್ ಪುಟ್ ಅ ಮೆಸೇಜ್. He'll try calling Pramod. Bandipur, they will not get it. Hey, they reach. How can they reach Bandipur, man? Hey, you were there, right? Yeah, that's why I'm the Pramod friend, sure. Yeah, pakka. He's not here means he's been there. You are applying logic. Krishna's mistake. What? Should have stopped them, not there. He already left. Hey, Pramod and Manoj. Call Manoj. Join the adventure club. I went to Kerala, so that's the transition after. ನೀವೆಲ್ಲ ಬೇರೆ ಟ್ರಿಪ್ ಹೋಗಿದ್ದೀರಾ? You should stop now. You should have said that. How could I say? On the way did you see any sunflower? There we saw. It's huge. Yeah, you should call now. We'll go back. Hey, don't go down, please down. Arun bro said to go like this. Before Akash, everybody wants to go to Kozhikode. You should record this. Yeah, it's recording. Message. Not both, this one only. Bro, you are the one who driven most of us, like the far. No, I how much kilometers did you go? Half the way. Half the way. You went inside Bandipur and came out? Network was not coming. What? You were the one. What? You went in some 200 or something? I gave him bike now how much is going? Hours. 290. Take this one biscuit. 150 km per hour. ಅಲ್ಲಿ ಅರ್ಧದಲ್ಲಿ ಹಾಕಿ. ಇಲ್ಲಿ ಬೇರೆಯವ್ರು ಬರ್ತಿದಾರ ಅಂತ ಮಿರರ್ ಅಲ್ಲಿ ನೋಡ್ಬೇಕಿತ್ತು ತಾನೇ. Now I made a Kerala trip. He's in adventurous club. Okay, we'll go then. Do one thing now. Please either go fast or too slow. Don't be like scattered. Okay, we'll go. ಸೊ ನಮ್ಮ ಪ್ರಮೋದ್ ಸನ್ಫ್ಲವರ್ ಫೀಲ್ಡ್ ಹುಡ್ಕೊಂಡು ಆಗಲೇ ಎಷ್ಟೊಂದು 30 ಕಿಲೋಮೀಟರ್ಸ್ ಏನೋ ಹೋಗಿದ್ನಂತೆ. ಸೊ ಅವನಿಗೆ ಮೆಸೇಜ್ ಹಾಕಿ ವಾಪಸ್ ಕರ್ಸ್ಕೊಂಡಿದ್ದೀವಿ. ನಮಗೇನು ಕಾಣಿಸ್ಲಿಲ್ಲ ಸನ್ಫ್ಲವರ್ ಫೀಲ್ಡ್. ದಟ್ಸ್ ವೈ ವಿ ಕೇಮ್ ಬ್ಯಾಕ್. ನೌ ವಿ ಆರ್ ಹೆಡಿಂಗ್ ಟು ಬಂಡೀಪುರ್. ಸೊ ಇಷ್ಟೆಲ್ಲ ನಮ್ಮದೇ ಗಾಡಿ ಪ್ಲಸ್ ದಿಸ್ ಒನ್. ಅಯ್ಯೋ, ಮೈನಾ ಆಕ್ಸಿಡೆಂಟ್ ಆಗ. ಹಾಸ್ಪಿಟಲ್ ಲಾರಿ ಓ
ಬಾ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಓ ಇರೋ ರೈಟ್ ಆಡ್ಕೊಂಡ್ಬಿಟ್ಟು ಮರ ಹತ್ರ ಲಾರಿ ಪಕ್ಕನೇ. ಶಿಟ್. ನೀರು ಇರಬೇಕಾ? ನೀರು ಬೇಕಾ? ಮತ್ತು ಬೇರೆ ಕಡೆ ಏನು ನೋವಾಗಿಲ್ಲಲ್ಲ? ಅವನು ಕೂಟು ಹೋಗೋದಾ? ಕಮ್ಮಿಲ್ಗು ಟೇಕ್ ಹಿಸ್ ಬ್ಯಾಗ್ ಆಫ್ ಫಸ್ಟ್. Can you take 2 bikes? One more person. ಸ್ಲೋಲಿ ಬ್ರೋ, ಒಂದು ಜಾಕೆಟ್ ತೆಗಿ ಬ್ರೋ, ಒಂದು ಸ್ವಲ್ಪ ಸ್ಲೋ. ಪಕ್ಕದಲ್ಲೇ ಐತೆ ಹೋಗಿ. ಆ ಲಾರಿ ಇಲ್ವಾ? ಆ ಲಾರಿ ಪಕ್ಕದಲ್ಲೇ ಒಳಗಡೆ ಏನಾಗಿದೆ ನೋಡಿ. ದಾದರ್ ಗೈ ನಿಂಗೇನಾಗಿಲ್ವೇನಾ? ಪೇನ್ ಏನಾದ್ರು ಬರ್ತಾಯ್ತಾ? ಹಂಗಾರೆ ಸ್ವಲ್ಪ ಯಾರು ಹೊಡಿತಿದ್ದಿದ್ದು ಗಾಡಿ? ಹೊಡಿತಿದ್ದಿದ್ದು ಗಾಡಿ ಅವ್ನು ಸಡನ್ ಆಗಿ ತಿರ್ಗಿಸಿದ್ನಲ್ಲ. ಓ ಬಾ, ಅಲ್ಲಿ ಕುತ್ಕೋ ಬಾ, ನೀ ಫಸ್ಟ್ ಬಾ. ಅಲ್ಲಿ ಕುತ್ಕೋ ಬಾರ, ಅಲ್ಲಿ ಇದು ಐತೆ. ಏನಾಗಲ್ಲ, ಅವನೇ ಸುಮ್ ಕೂತ್ಕೊಂಡಾನೆ. ಅಷ್ಟು ದೊಡ್ಡದಾಗೈತೆ, ಹಿಂಗೆ ಕಚಾ ಪಚಾನ ಆಗತ್ತೆ ಇಷ್ಟಕ್ಕೆ. ಇದೊಂದು ಚೂರು ಹಚ್ಚಿಕೊಡು, ಇನ್ನೊಂದು ಹೊತ್ತಿ. Shoot a video from there. Hey, take this down with you. What's up, nigga? What's up? What up? It's recording, right? Yeah. Yunesh. What up? Gang. Hey, don't post it in those. Good. ವಿಡಿಯೋದಲ್ಲಿ ಫೋಟೋ ಬರ್ತಾ ಇದೆಯಾ? ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಆಗಿದೆ. ಆದ್ದರಿಂದ ನಾವು ಇವತ್ತು ಪಾರ್ಟಿಸಿಪೆಂಟ್ ಟಾಸ್ಕನ್ನು ಇವತ್ತು ಇಲ್ಲೇ ನಿಲ್ಲಿಸ್ಬೇಕು ಅಂತಿದ್ದೀವಿ. ಪ್ಲೀಸ್ ನಮಗೆ ಮನೆ ಇದಕ್ಕೆ ಫ್ರೀಯಾಗಿ ಎಲ್ಲ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದೇಶಿಸೋದು ಇಲ್ಲ. ಬಿಗ್ ಬಾಸ್ ಇದನ್ನು ತಿರಸ್ಕರಿಸುತ್ತಾರೆ. ಪ್ರಮೋದ್, ನೀವು ನೇರವಾಗಿ ನಾಮಿನೇಟ್ ಆಗಿದ್ದೀರಾ, ಈ ಥರ ಆಕ್ಷೇಪಣೆ ಮಾಡಲಿಕ್ಕೆ. ಪ್ರಮೋದ್ ನೇರವಾಗಿ ವಾರಕ್ಕೆ ನೇರವಾಗಿ ಮತ್ತಾರಿಗಾರ ಇಸ್ಬೇಕಲ್ಲ. Peace out. Don't post it anywhere. We have to post it in YouTube.
ಈ ಅಪಘಾತದಿಂದ ಸಂತೃಪ್ತರಲ್ಲ ಸಂತ್ರಸ್ತರ. ಅದನ್ನ ಹೇಳೋದು ಅಲ್ಲ, ಅಲ್ಲ, ಅಪಘಾತದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕೂಡಿದ ಅಪಘಾತದಲ್ಲಿ ಈಡಾದ ನಮ್ಮ ಸಂತ್ರಸ್ತ ಚಂದನ್ ಅವರಿಗೆ, ನೀವು ಯಾವ ಊರಂದ್ರೆ? ಸಾಗರದವರು, ನಮ್ಮನೆ ಹತ್ರನೇ ಸಾಗರದವರು. ಅವರಿಗೆ ನಾವು ನಮ್ಮ ಸಂಘದ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ ನಾನು ಮೇ ಬಿ 2 ಮ್ಯಾಂಗೋ ಜ್ಯೂಸ್. ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರಾಗಿರ್ತಕ್ಕಂಥ ಅರುಣ್, ಸಂದೀಪ್, ಆಕಾಶ್ ಹಾಗೂ ಸೌರವ್ ಅವರು ಗ್ರಾಫಿಕ್ಸ್ ಅಲ್ಲಿ ಜ್ಯೂಸ್ ಹಾಕ್ಬಿಡಿ. ಮ್ಯಾಂಗೋ ಜ್ಯೂಸ್ ಹಾಕಿ ಬೇರೆ ಬಾಟ ನಮಗೆ ನೆಕ್ಸ್ಟ್ ಜನ ಕೊಡ್ಬೇಕು. ಓಕೆ, ಚಂದನ್ ನಮ್ಮ ಜೊತೆಗಿದ್ದಾನೆ, ಆಕ್ಸಿಡೆಂಟ್ ಆಗಿರೋ ಹುಡುಗ. ಓಕೆ, ಸೊ ಪಾಪ ಆಕ್ಸಿಡೆಂಟ್ ಆಗಿತ್ತು ಚಂದನ್ಗೆ. ಸೊ ಅದೇ ಅವನಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ. ಆಮೇಲೆ ಗಾಡಿನೂ ಸ್ವಲ್ಪ ಸರ್ವಿಸಿಗೆ ಕೊಟ್ಟಿದ್ದೀವಿ. ಸೊ ಇನ್ನೊಂದು ವೀಕ್ ಬೇಕಂತ ಎಲ್ಲ ಸರಿ ಮಾಡ್ಸೋಕ್ಕೆ. ಅದೇ ಈಗ ಸ್ವಲ್ಪ ಊಟ ಮುಗಿಸ್ಕೊಂಡಿದ್ದೀವಿ. ಈಗ 1:45 ಆಗಿದೆ. ಆ್ಯಕ್ಚುಲಿ 11:30 ರೀಚ್ ಆಗೋಕ್ಕಿತ್ತು ನಾವು ಡೆಸ್ಟಿನೇಷನ್. ಬಟ್ ಇಟ್ಸ್ ಓಕೆ, ಈ ಥರ ಆದಾಗೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ 5:36 ರೀಚ್ ಆಗ್ಬೋದು ಹೋಮ್ ಸ್ಟೇಗೆ. ಓಕೆ, ಸಿ ಯು ದೇರ್. ಈಗ ಜಸ್ಟ್ ಟೈಗರ್ ರಿಸರ್ವ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ವಿಲ್ ಗೋ. ಯಾವುದಾದ್ರೂ ಪ್ರಾಣಿಗಳು ಕಾಣ್ತಾವ ನೋಡೋಣ, ಏನು ಮಾಡ್ತಾರೋ. ಓಕೆ, ಓ ಸೈಕ್, ನೋಡೇ ಇಲ್ಲ. ಶೇಟ್, ತೋರಿಸ್ತಾ ಇದ್ದೀನಿ. ಎಲ್ಲ ಅಲ್ಲೈತಲ್ಲ, ಸ್ಲೋ ಬ್ಯೂಟಿಫುಲ್. ಸಿ ಮುಂದೆ ಹಂಗೆ ಡಿಕ್ಕಿ ಹೊಡ್ತೀಯ, ನೋಡ್ಕೊಂಡು ಹೋಗು. ವಾವ್, ಎಲಿಫೆಂಟ್ ಸೈಟಿಂಗ್. ಏನು ಮಾಡದಿದ್ರೆ ಸಾಕು. ಓಕೆ, ಈಗ ಜಸ್ಟ್ ಒಂದು POP ಹಾಕ್ಸಿದ್ವಿ. ಸೊ ಅದು ಫ್ರ್ಯಾಕ್ಚರ್ ಆಗಿದೆ ಅಂತೆ. ಸೊ ಇನ್ನೊಂದು 3-4 ವೀಕ್ಸ್ ಹಾಗೆ ಇರಬೇಕು. ಸೊ ದ ಬ್ಯಾಡ್ ಥಿಂಗ್ ಅಬೌಟ್ ದಿಸ್ ರೈಡ್ ಇಸ್ ಆ ಚಂದನಿಗೆ ಇದು ಆಗಿರುತ್ತೆ. ತಡಿ, ಸಪೋರ್ಟ್ ಬೇಕಾ? ಹಾಂ ತಡಿ ಬಾ, ಆಯ್ತಾ? ಎಷ್ಟೇ 1 hour ತೋರಿಸ್ತೈತಾ? 1 hour 20 minutes. 1 hour 20 minutes. ಸತ್ತೇ ಅದೇ ನಾವು. ಫೈನಲಿ ಈಶ್ವರಿ ಹಿಲ್ ರೆಸಾರ್ಟ್ಸಿಗೆ ಬಂದಿದ್ದೇವೆ. ಫುಲ್ ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ.
ಅವನಿಗೆ ಪಾಪ ಆಕ್ಸಿಡೆಂಟ್ ಆಯ್ತು, ಫ್ರ್ಯಾಕ್ಚರ್ ಬೇರೆ ಆಗಿತ್ತು. ಆಮೇಲೆ POP ಹಾಕಿದ್ದಾರೆ. ಫುಲ್ ಸ್ಟ್ರೆಸ್ ಆಗಿದೆ ಇವತ್ತಂತೂ. ಈಗ ಬರೀ ಮಲ್ಕೋಬೇಕಷ್ಟೆ. ಬಟ್ ನನಗೆ ಬೇಜಾರು ಇರೋದು ಈ ರೈಡಲ್ಲಿ 2 ಬೇಜಾರಾಗುತ್ತೆ. ಒಂದು ಇವನಿಗೆ ಆಕ್ಸಿಡೆಂಟ್ ಆಗಿದ್ದು, ಇನ್ನೊಂದು ನಾಳೆನೇ ವಾಪಸ್ ಹೋಗ್ತಿದ್ದೀವಂತ. ಈಗ ಮಲ್ಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ 10 ಗಂಟೆ 11 ಗಂಟೆ ಅಷ್ಟೇ ಬಿಟ್ಟು ಬಿಡ್ಬೇಕು. ಎಷ್ಟು ಸ್ಯಾಟರ್ಡೆ ಸಂಡೇ ಅಷ್ಟೇ ಬರೀ ರೈಡ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಬಟ್ ಏನು ಪ್ಲೇಸಸ್ ನೋಡ್ದಂಗೆ ಆಗಲ್ಲ. ಅದೇ ಬೇಜಾರು. ಇರಲಿ, ಮತ್ತೆ ಯಾವಾಗಾರ ಬಂದರೆ ಆಯ್ತು. ಓಕೆ, ವಿಲ್ ರೆಸ್ಟ್ ಟುಡೇ. ಬಾಣ. ಸೊ ಫೈನಲಿ ನಮ್ಮ ಸ್ಟೇ ಮುಗೀತು. ಸ್ಟೇ ಇದ್ದಂಗೆ ಇರಲಿಲ್ಲ. ಸೊ ನಿನ್ನೆ ಎಲ್ಲ ಎಣ್ಣೆ ಪಾರ್ಟಿ ಮಾಡಿದ್ರು ನಮ್ಮ ಬಾಯ್ಸು. ಸೊ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಏನಾಯ್ತಪ್ಪ ಅಂದರೆ ಡ್ರೋನ್ ಹಾರಿಸೋಬೇಕಾದ್ರೆ ಡ್ರೋನ್ ಎಲ್ಲೋ ಸೊ ಅದ್ರ ಬ್ಯಾಟ್ರಿ ಬಿದ್ದುಬಿಡ್ತು. ಸೊ ಬಿದ್ದು ಅದು ಡ್ರೋನ್ ಎಲ್ಲೋ ಈ ಎಸ್ಟೇಟಲ್ಲಿ ಮಧ್ಯ ಬಿದ್ದುಬಿಡ್ತು. ಸೊ ಅದಕ್ಕೋಸ್ಕರ ನಾವು ಒಂದು 2 ಅವರ್ಸ್ ಏನೋ ಸ್ಪೆಂಡ್ ಮಾಡಿದ್ವಿ ಡ್ರೋನ್ ಹುಡ್ಕೋಕ್ಕೆ. ಆಮೇಲೆ ಅಲ್ಲಿ ಆಂಟಿ ಅದು ಅವಳು ನೋಡಿದ್ರಂತೆ. ಸೊ ಸದ್ಯಕ್ಕೆ ಸಿಕ್ತು. ಸೊ ಒಂದು ಬ್ಯಾಟ್ರಿ ಕಳೆದೋಗಿದೆ, ಅದು ಸಿಗಲಿಲ್ಲ. ಸೊ ಇನ್ನೊಂದು 2 ಬ್ಯಾಟ್ರಿ ಇದೆಲ್ಲ, ಸೊ ಮ್ಯಾನೇಜ್ ಆಗುತ್ತೆ. ಸದ್ಯ ಒಂದು 10-15 ಮೆಂಬರ್ಸ್ ಹುಡುಕಿದ್ರೂ ಸಿಗಲಿಲ್ಲ, ಅಷ್ಟು ಕಷ್ಟ ಆಯಿತು. ಸೊ ಅದೊಂದು ಬ್ಯಾಡ್ ಥಿಂಗ್ ಹ್ಯಾಪನ್ಡ್ ಟುಡೇ. ಆಮೇಲೆ ಸೊ ಅದೇ ಈಗ ಟೈಮ್ ಬಂದುಬಿಟ್ಟು 1 o'clock ಏನೋ ಆಗಿದೆ, 1:15 ಆಗಿದೆ. ನಾವು ಆ್ಯಕ್ಚುಲಿ 11ಗೆ ಬಿಡಬೇಕಿತ್ತು, ಮತ್ತು ಡ್ರೋನ್ ಬೇರೆ ಕಳೆದೋಯ್ತು. ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ಹುಡುಗರು. ಸೊ ಅದಕ್ಕೆ ನಾವು ಇನ್ನೂ ಲೇಟಾಗಿ ಸ್ವಲ್ಪ ಬಿಡೋದು. ಸೊ ಇವಾಗ ಕೋತಗಿರಿ ಮೌಂಟೇನಲ್ಲಿದ್ದೀವಿ ಸದ್ಯಕ್ಕೆ. ಸೊ ಇಲ್ಲಿಂದ ನಾವು ಎಲ್ಲೂ ಸ್ಟೇ ಆಗೋಲ್ಲ, ಯಾವ ಪ್ಲೇಸಸ್ಸು ನೋಡೋಲ್ಲ. ಡೈರೆಕ್ಟ್ ಇದಕ್ಕೆ ಹೋಗ್ತಿದ್ದೀವಿ, ನಮ್ಮ ವಾಪಸ್ ಹೋಮ್ಗೆ. ಸೊ ಫ್ರಮ್ ಕೋತಗಿರಿ ಟು ಊಟಿ, ಸೊ ಕೋತಗಿರಿ ಟು ಬೆಂಗಳೂರು. ಸೊ ಆನ್ ದ ವೇ ಏನಾರ ಸಿಕ್ಕರೆ ಏನೋ ತಕ್ಕೋಬೋದು ಫೋಟೋಸ್ ಅಷ್ಟೇ, ಅದೇ ಬಿಟ್ಟರೆ ಏನಿಲ್ಲ. ಅವರಾಗಲೇ ಮುಂದೆ ಹೋದ್ರು ಅನ್ಸುತ್ತೆ. ಓಕೆ, ವಿಲ್ ಸಿ. ಏನು ವ್ಯೂ ಪಾಯಿಂಟ್ಸು. ಹೌದೌದೌದು. ನಂಗೂ ಆಗ್ತಿರ್ಲಿಲ್ಲ ಆ ಸ್ಪೀಡಲ್ಲಿ ಇದ್ದು ಒಂದೇ ಸತಿಗೆ. ಆ ಸ್ಪೀಡ್ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವರು ಬರ್ಲಿ ತಡಿ, ಇಲ್ಲ ಹೊಡೆಯಕ್ಕೆ ಮಜಾ ಬರಲ್ಲ. ನಿಜವಾಗ್ಲು ಒಬ್ಬನೇ ಬೇಜಾರಾಗ್ತೀನಿ, ನಾ ವೇಟ್ ಮಾಡ್ತೀನಲ್ಲ. ಬಂದ್ರ ಬಾ. I love this part.
ಸೆಕೆಂಡ್ ಬಾಯಿಗೆ ಬಂದಿತ್ತು. ಅವರಮ್ಮ ಇಲ್ಲೇ ಇದೆ ಅನ್ಸುತ್ತೆ. ಇವಾಗ 7:30. ಇವಾಗ ಊಟ ಮುಗಿಸಿದ್ದೀವಿ, ಮಧ್ಯಾಹ್ನ ಮಾಡೇ ಇಲ್ಲ. ಸೊ ಈಗ ಡೈರೆಕ್ಟ್ ಮನೆ ಹೋಗ್ತಿದ್ದೀವಲ್ಲ. ಸೊ ಮದ್ದೂರಲ್ಲಿ ಒಂದು ಸ್ಟಾಪು, ಅಲ್ಲ ಮಳವಳ್ಳಿಯಲ್ಲಿ ಒಂದು ಸ್ಟಾಪು ಮತ್ತು ಮದ್ದೂರಲ್ಲಿ ಒಂದು ಸ್ಟಾಪ್ ಕೊಟ್ಟು ಡೈರೆಕ್ಟ್ ಮನೆ ಹೋಗ್ತೀವಿ. ಸೊ ಇಟ್ ವಿಲ್ ಬಿ ಲೈಕ್ 11-12 ಅಷ್ಟೊತ್ತಿಗೆ ಮನೆ ಹೋಗ್ತೀವಿ. ಫುಲ್ ಟಯರ್ಡ್ ಆಗಿದೆ, ಹೋಗಿ ಮಲ್ಕೋಬೇಕಷ್ಟೆ. ಬಾಡಿ ಎಲ್ಲ ನೋವ್ತೈತೆ. Bye guys. See you tomorrow. ಟುಮಾರೋ. Then Babu, Urmia. See you next month. ಬಾಯ್ ಬ್ರೋ. ಸೊ ಫೈನಲಿ ನಮ್ಮದು ವೀಕೆಂಡ್ ಪ್ರಯಾಣ ಮುಗಿಯಿತಿಲ್ಲಿಗೆ. ಇವನಿಗೊಬ್ಬನಿಗೆ ಬಿಟ್ಟು ಬರ್ಬೇಕು ಯಶವಂತಪುರ, ಅದು ಬಿಟ್ಟು ಬಂದರೆ ಎಲ್ಲ ಮುಗೀತು. ಓಕೆ ಬಾಯ್ ಗೈಸ್.